ಮಕ್ಕಳೊಂದಿಗೆ ಮನೆಯಲ್ಲಿ ಜಗಳ ಆಗಿದೆ. ತಾಯಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಲಿ ಪಾಷಾಣ ಸೇವಿಸಿ ತೀವ್ರವಾಗಿ ಅಸ್ವಸ್ಥಗೊಂಡಿದ್ರು ಮಹಿಳೆ. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಹೆಗ್ಗಡ ದೇವನಪುರದಲ್ಲಿ ನಡೆದಿರುವಂತಹ ದುರಂತ ಇದು. ಕ್ಷುಲ್ಲಕ ವಿಚಾರಕ್ಕೆ ಮಕ್ಕಳೊಂದಿಗೆ ಜಗಳವಾಡಿದಂತಹ 47 ವರ್ಷದ ಲತಾ ನಂತರ ಮನನೊಂದು ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೆಸಲಾಗ್ತಾ ಇದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂತದ್ದು. ನೋಡಿ, ಕಾರಣ ಇಷ್ಟೇ, ಮಕ್ಕಳೊಂದಿಗೆ ಮನೆಯಲ್ಲಿ ಜಗಳ ಆಡಿದ್ರಂತೆ ತಾಯಿ. ಸರ್ವೇ ಸಾಮಾನ್ಯವಾಗಿ ಈಗ ಮನೆಯಲ್ಲಿ ತಾಯಿ ಮಕ್ಕಳು ಜಗಳ ಆಡೋದು ಕಾಮನ್. ಅಂಥದ್ರಲ್ಲಿ ತಾಯಿ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಬಾರದಿತ್ತು. ಏಕಾಏಕಿಯಾಗಿ ಆಕೆ ನಿರ್ಧಾರವನ್ನ ತೆಗೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಇಲಿ ಪಾಷಾಣ ಸೇವಿಸಿ ತೀವ್ರವಾಗಿ ನಿತ್ರಾಣಗೊಂಡಿದ್ಲು. ಆಕೆಯನ್ನು ಆಸ್ಪತ್ರೆಗೂ ಕೂಡ ದಾಖಲಿಸುವಂತಹ ಪ್ರಯತ್ನ ಆಯಿತು, ಆದರೆ ಆಕೆ ಬದುಕುಳಿಯಲಿಲ್ಲ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ. ಮನೆಯಲ್ಲಿ ಜಗಳ ಆಗಿತ್ತಂತೆ ಮಕ್ಕಳು ಮತ್ತು ತಾಯಿ ಮಧ್ಯೆ. ಕ್ಷುಲ್ಲಕ ವಿಚಾರಕ್ಕೆ ಅದ್ಯಾವುದಕ್ಕೆ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡ್ರು, ಏನಾಗಿತ್ತು, ಪೊಲೀಸ್ ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಹೆಗ್ಗಡ ದೇವನಪುರದಲ್ಲಿ ನಡೆದಿರುವಂತಹ ಘಟನೆ ಇದು. 47 ವರ್ಷದ ಲತಾ ಅಂತ ಹೇಳಿ ಗುರುತಿಸಲಾಗಿದೆ. ಕ್ಷುಲ್ಲಕ ವಿಚಾರಕ್ಕೆ ಮಕ್ಕಳೊಂದಿಗೆ ಮನೆಯಲ್ಲಿ ಜಗಳ ಆಡಿದ್ರಂತೆ. ಅದೇ ಜಗಳ ಈಗ ಸಾವಿಗೆ ಕಾರಣ ಆಗಿದೆ.